ಆಗಿದೆ. ಆದೇಶ ಕಾಪಿ ಬಂದಿದೆ. ಹೊಸಪೇಟೆ ತಾಲೂಕಿನವರಿಗೆ ಈಗಾಗಲೇ ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಡಿಡಿಪಿ ಇದರಲ್ಲಿ ಡಿಡಿಪಿ ಹೆಡ್ ಆಫ್ ಅಕೌಂಟ್ಗೆ ಅಮೌಂಟು ರಿಲೀಸ್ ಆಗಿದೆ. ಈಗ ನಮ್ಮ ಹೊಸಪೇಟೆದು ಮಳೆಮಳೆಗೂ ಇವತ್ತು ಒಂದು ಆಗಬೇಕಾಗಿತ್ತು. ಸೊ ಅದನ್ನು ಈಗ KKR ಸೆಕ್ರೆಟರಿಯವರನ್ನ ಆದೇಶ ಬಂದಿದ್ದೀವಿ. CO ಸಾಹೇಬ್ ಬಂದ ತಕ್ಷಣ ಅದನ್ನು ಡಿಡಿಪಿ ರಿಲೀಸ್ ಮಾಡಿಸಿ ಇಂಟರ್ನಲ್ ರಿಲೀಸ್ ಮಾಡಿಸಿ ನಾವು ನಿಮ್ಗೆ ರಿಲೀಸ್ ಮಾಡಿಸಿ ತುಂಬ ಮಾಡಿಸ್ತೀವಿ. ಒಂದು ವಾರ ಆಗಬೇಕು. ಬಟ್ ಹೊಸಪೇಟೆಯನ್ನು ಈಗಾಗಲೇ ಪ್ರೊಸೆಸ್ ನಡೆಯಕತ್ತಿದೆ. ನಮ್ಮದು ಹೊಸಪೇಟೆ ತಾಲೂಕು MLA ಮರೇಮಳ್ಳಿ ಹಗರಿಬೊಮ್ಮನಹಳ್ಳಿ ಅವರು ಅನುದಾನ ಅವ್ರ ಮುಖಾಂತರ ರಿಲೀಸ್ ಆಗ್ತದೆ. ಇದರಲ್ಲಿ ಯಾರು ಸಂಬಂಧ ಇಲ್ದಂಗೆ ಆಗ್ಬಿಡುತ್ತೆ. ಆ ಥರ ನಿಮಗೆ ಇವಾಗ ಯಾಕಂದ್ರೆ ಒಂದು ವಾರ ಯಾಕೆ ಬಂದಿವಕ್ಕಂದ್ರೆ ಇಲ್ಲಿವರೆಗಾದ್ರೂ ಸರ್ ಮಾಡೋ ದಿವಸ ಮಾಡಿಸ್ತಾರೆ ಅಂತೇಳಿ ನಾವು ಭರವಸೆ ಇಟ್ಟು ಇಲ್ಲಿವರೆಗೆ ಬಿಟ್ಟಿದ್ದೀವಿ ಸರ್. ಆದಷ್ಟು ನೀವು ಏನೋ ನಾವು ಒಂದು ಮಾಡ್ತಾರೆ ಅಷ್ಟೇ. ಸಾರ್ಗೂ MLA ಸಾರ್ಗೂ ಮಾತಾಡಿದ್ರು ಅಂದರೆ ನಾನು ಮಾಡಿ ಕೊಡಿಸ್ತೀನಿ ಹೇಳ್ರಿ, ಅದೇನು ಇದಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ನಿಮ್ಮ ಇಲ್ಲಿಂದ LKG UKG ಬೈಲಿಂಗ್ವಲ್ ಅತಿಥಿ ಶಿಕ್ಷಕರಿಗೆ ಈ ಕಳೆದ 10 ತಿಂಗಳಿಂದ ಸಂಬಳ ಆಗಿಲ್ಲ ಸರ್. ಇದರಿಂದ ನಮಗೆ ಭಾಳಷ್ಟು ಅನಾನುಕೂಲ ಆಗಿಬಿಟ್ಟೈತಿ. ಹಾಗಾಗಿ ನಾವು DO ಸರ್ ಹತ್ರ ಮನವಿ ಪತ್ರ ಸಲ್ಲಿಸಕ್ಕೆ ಬಂದಿದ್ದೀವಿ ಸರ್. ಆದರೆ ಆದಷ್ಟು ಬೇಗ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ ಸರ್. ಈಗ ಇನ್ನೊಂದು ವೀಕು ಇನ್ನೊಂದು 15 ಡೇಸ್ ಅಂತಾರೆ ಸರ್. ನಮಗೆ 10 ಮಂತ್ಸ್ ಆಯ್ತು ಸರ್. ಅದು ಭಾಳ ಪ್ರಾಬ್ಲಮ್ ಆಗ್ಬಿಟ್ಟದೆ ಸರ್. ಕೆಲವೊಬ್ರು ಮನೆಗೆ ಹಸ್ಬೆಂಡ್ ದುಡಿತಾರೆ ನಡೆಯುತ್ತೆ ಸರ್. ಕೆಲವೊಬ್ರು ಮನೇಲಿ ಏನಾಗ್ಬಿಟ್ಟೈತೆ ಅಂದರೆ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಸರ್. ಅಂಥವ್ರು ತಂದೆ ತಾಯಿ ಅವ್ರ ಮಕ್ಕಳ ಸಂಸಾರನ ಹೆಂಗೆ ನಿಭಾಯಿಸ್ಬೇಕು ಅನ್ನೋದೇ ಅವ್ರಿಗೆ ಭಾಳ ಪ್ರಶ್ನೆ ಆಗ್ಬಿಟ್ಟದೆ ಸರ್. ಜೀವನನೇ ಪ್ರಶ್ನೆ ಆಗೈತಿ. ಈಗ ಈ ಸಂಬಳ ನೆಚ್ಕೊಂಡು ಬೇರೆ ಕಡೆ ಎಲ್ಲ ಸಾಲ ಮಾಡ್ಯಾರ ಸರ್. ಅದನ್ನು ಹೆಂಗೆ ಈಗ ಅವರು ಸಾಲಗಾರರು ವೇಟ್ ಮಾಡಲ್ಲ ಸರ್, ಬಂದು ಇಲ್ಲಿ ಇದು ಮಾಡ್ತಾರೆ. ಇನ್ನೊಂದು ಈ ವರ್ಷ ಸರ್, ಹೋದ ವರ್ಷ 5 ಮಂತ್ಸ್ಗೆ ಒಂದು ಸರಿ ಹಾಕಿದ್ರು ಸರ್. ಇಯರ್ಗೆ 2 ಟೈಮ್ಸ್ ಹಾಕಿದ್ರು ಸರ್. ಈ ಸರಿ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟದೆ ಸರ್ ನಮಗೆ. ಹಂಗಾಗಿ ಎಲ್ಲರೂ ಲೇಡೀಸ್ ಇರೋದ್ರಿಂದ ಮನೆ ನಿಭಾಯಿಸೋದಂತೂ ಭಾಳ ಕಷ್ಟ ಆಗ್ಬಿಟ್ಟದೆ ಸರ್. ಮಕ್ಕಳು ಫೀಸ್ ಈಗ ನಮ್ಮ KKR ಸೆಕ್ರೆಟರಿ ಆಗಿರ್ತಕ್ಕಂಥವ್ರು ಹಿಂದೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಗುಲ್ಬರ್ಗದಲ್ಲಿ ಕಮಿಷನರ್ ಆಗಿರ್ತಾರೆ. ಸ್ಯಾಲ್ರಿನೇ ಆಗಿಲ್ಲ. ಲಾಸ್ಟ್ ಇಯರ್ ಎಲ್ಲ 5 ಮಂತ್ಸ್ಗೆ ಒಂದು ಸಾರಿ ಹಾಕಿದ್ರು ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಈ ಸರಿ 10 ಮಂತ್ಸ್ ಆಗಿರೋದ್ರಿಂದ ನಮಗೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಸ್ಕೂಲ್ ಫೀಸ್ ಕಟ್ಟೋದಾಗಿರಲಿ, ನಮಗೆ ಅಂತಲ್ಲ ಎಲ್ಲರ ಪರವಾಗಿ ಕೇಳ್ತಿದ್ದೀವಿ ನಾವು. ಸಿಂಗಲ್ ಪೇರೆಂಟ್ ಇದ್ದಾರೆ, ಅವರಿಗೂ ಕೂಡ ಸಂಬಳ ಬರ್ತಿಲ್ಲ. ಹಂಗಾಗಿ ಭಾಳ ಪ್ರಾಬ್ಲಮ್ ಆಗ್ತೈತೆ ಸರ್. ಆದಷ್ಟು ಬೇಗ ಸ್ಯಾಲ್ರಿ ಮಾಡಿಸಿದ್ರೆ ಆಯ್ತು ಸರ್. ಯಾಕಂದರೆ ಈ ಅಕಾಡೆಮಿಕ್ ಇಯರ್ ಮುಗಿತಾನೆ ಬಂತು. ಇವಾಗ ಇನ್ನೊಂದು 3-4 ಡೇಸ್ ಆದರೆ ಮಾರ್ಚ್ ಮುಗಿತೈತೆ. 10 ತಿಂಗಳಾಗಲಿ. ಆಮೇಲೆ ನಮ್ದು ಯಾರು ಕೇಳ್ತಾರೆ ಗೋಳು ಏಪ್ರಿಲಲ್ಲಿ? ಯಾರು ಬರ್ತಾರೆ ನಮಗೆ ಕೇಳೋಕ್ಕೆ? ಸೊ ಹಂಗಾಗಿ ಡಿವಿಷನ್ನಲ್ಲಿ ಎಲ್ಲೂ ಆಗಿಲ್ಲ ಅಂತ ಹೇಳ್ತೀವಿ. KKBRDಯಿಂದ ಬರುತ್ತೆ ಸರ್ ಇದು ಅಮೌಂಟು. ಹಂಗಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಡಿನಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ECC ಮತ್ತು ಬೈಲಿಂಗ್ವಲ್ ಅಂಥೇಳಿ, ಅಂದರೆ ಪೂರ್ವ ಪ್ರಾಥಮಿಕ ಶಾಲೆ ಮತ್ತು ದ್ವಿಭಾಷಾ ಶಾಲೆಗಳನ್ನಾಗಿ ತೆರೆದಿದ್ದಾರೆ. ಸೊ ಅವುಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಶಿಕ್ಷಕರಿಗೆ ವೇತನ ಕೊಡುವಂಥದ್ರಲ್ಲಿ ಒಂದು ಸ್ವಲ್ಪ ತಡವಾಗಿದೆ. ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ಅನುದಾನ ಬಿಡುಗಡೆ ಆಗಿರಲಿಲ್ಲ. ಇವಾಗ ಹೊಸಪೇಟೆಯ ಮಾನ್ಯ ಶಾಸಕರು ಮತ್ತು ಹಗರಿಬೊಮ್ಮನಹಳ್ಳಿಯ ಮರೇಮಳ್ಳಿ ವಿಭಾಗದಲ್ಲಿರ್ತಕ್ಕಂತಹ ಶಾಲೆಗಳಲ್ಲಿ ಹಗರಿಬೊಮ್ಮನಹಳ್ಳಿಯ ಮಾನ್ಯ ಶಾಸಕರ ಸಹಕಾರದೊಂದಿಗೆ ಅವರ ಮೈಕ್ರೋ ಯೋಜನೆಯಲ್ಲಿ ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ. ಹೊಸಪೇಟೆ ತಾಲೂಕಿಂದು ಇನ್ನೊಂದು 2-3 ದಿನದಲ್ಲಿ ಸಂಬಳ ಶಿಕ್ಷಕರ ಅಕೌಂಟ್ಗೆ ಜಮಾ ಆಗುತ್ತೆ. ಹಗರಿಬೊಮ್ಮನಹಳ್ಳಿದು ಈಗ ತಾನೇ ಆದೇಶ ಆಗಿದೆ. ಇನ್ನೂ ಒಂದು ವಾರ 10 ಡೇಸ್ನಲ್ಲಿ ಅವರ ಅಕೌಂಟ್ಗೆ ನಾವು ವೇತನವನ್ನು ಜಮಾ ಮಾಡ್ತೀವಿ.